ವೆಲ್ಕಮ್ ಟು ಜಿಯೋಗ್ರಫಿ ಫಸ್ಟ್ ಕ್ಲಾಸ್. ಇವತ್ತಿನ ಕ್ಲಾಸ್ನಲ್ಲಿ ನಾವು ಬೇಸಿಕ್ ಐಡಿಯಾ ಅಬೌಟ್ ಇಂಡಿಯಾ ಟಾಪಿಕ್ ಅನ್ನ ಸ್ಟಡಿ ಮಾಡೋಣ. ಈ ಕ್ಲಾಸ್ನಲ್ಲಿ ನಾವು ಏನೇನು ಸ್ಟಡಿ ಮಾಡ್ತೀವಿ ಅಂದರೆ, ಮೊದಲಿಗೆ ಇಂಡಿಯಾದ ಲೊಕೇಶನ್ ಮತ್ತು ಇಂಡಿಯಾದ ಏರಿಯಾ, ನೆಕ್ಸ್ಟ್ ಇಂಡಿಯನ್ ಸ್ಟೇಟ್ಸ್ ಆ್ಯಂಡ್ ಇಟ್ಸ್ ಪೊಸಿಷನ್ಸ್ ಆ್ಯಂಡ್ ಸ್ಟೇಟ್ಸ್ ಆನ್ ಇಂಟರ್ನ್ಯಾಷನಲ್ ಬೌಂಡ್ರೀಸ್, ಅದಾದಮೇಲೆ ಲ್ಯಾಂಡ್ ಲಾಕ್ಡ್ ಸ್ಟೇಟ್ಸ್ ಯಾವುದು ನಮ್ಮ ಇಂಡಿಯಾದಲ್ಲಿ, ನೆಕ್ಸ್ಟ್ ನಮ್ಮ ನೈಬರಿಂಗ್ ಕಂಟ್ರೀಸು, ಅದರ ಜೊತೆ ಇಂಡಿಯಾ ಬಾರ್ಡರ್ನ ಎಷ್ಟು ಶೇರ್ ಮಾಡಿದೆ, ಎಷ್ಟೆಷ್ಟು ಕಿಲೋಮೀಟರ್ ಇದೆ, ಅದಾದಮೇಲೆ ಬಾರ್ಡರ್ನಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಲೈನ್ಸ್ ಆ್ಯಂಡ್ ಸ್ಟ್ರೈಟ್ಸ್ ಯಾವುದು ಅನ್ನೋದನ್ನ ಈ ಕ್ಲಾಸ್ನಲ್ಲಿ ನಾವು ಸ್ಟಡಿ ಮಾಡ್ತೇವೆ. ಸೊ ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಇದೆ ನಿಮಗೆ. ಮೊದಲಿಗೆ ನೀವು ಜಿಯೋಗ್ರಫಿಯನ್ನು ಸ್ಟಡಿ ಮಾಡ್ತಾ ಇದ್ದೀರಾ ಅಂದರೆ ನೀವು ಜೊತೆಯಲ್ಲಿ ಅಟ್ಲಾಸನ್ನು ಇಟ್ಕೊಳ್ಳೋದು ಒಳ್ಳೆಯದು. ಒಂದು ನೀವು ಆಕ್ಸ್ಫರ್ಡ್ ಸ್ಟೂಡೆಂಟ್ ಅಟ್ಲಾಸ್ ಅಂತ ಬರುತ್ತೆ, ಅದನ್ನಾದರೂ ರೆಫರ್ ಮಾಡ್ಬೋದು. ಇಲ್ಲ ಅಂತಂದರೆ ಓರಿಯೆಂಟ್ ಬ್ಲ್ಯಾಕ್ ಸ್ವಾನ್ ಸ್ಕೂಲ್ ಅಟ್ಲಾಸ್ ಅಂತ ಬರುತ್ತೆ, ಅದನ್ನಾದರೂ ರೆಫರ್ ಮಾಡ್ಬೋದು. ನೀವು ಅದನ್ನ ಇಟ್ಕೊಂಡ್ಬಿಟ್ರೆ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಮ್ಯಾಪ್ಸ್ ನಮ್ಮ ವಿಡಿಯೋದಲ್ಲಿ ನಾನು ಪ್ರತಿ ಸ್ಲೈಡ್ನಲ್ಲೂ ಇನ್ಕ್ಲೂಡ್ ಮಾಡಿದ್ದೀನಿ, ಬಟ್ ನಿಮ್ಮ ಹತ್ರ ಅಟ್ಲಾಸ್ ಇತ್ತಂತಂದರೆ ಇನ್ನೂ ಈಸಿಯಾಗಿ ನಿಮಗೆ ಜಿಯೋಗ್ರಫಿ ಅರ್ಥ ಆಗುತ್ತೆ. ಜೊತೆಗೆ ಇಲ್ಲಿ ಎಲ್ಲ ಫ್ಯಾಕ್ಟ್ಸನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಹಾಗಾಗಿ ಜಾಸ್ತಿ ಎಕ್ಸ್ಪ್ಲನೇಷನ್ ಇರೋದಿಲ್ಲ. ಇನ್ನೊಂದು ಪಾಯಿಂಟ್ ಬಂದು, ಎಲ್ಲವನ್ನ ನಾವು ಸ್ಲೈಡ್ನಲ್ಲಿ ಇನ್ಕ್ಲೂಡ್ ಮಾಡೋಕ್ಕಾಗೋದಿಲ್ಲ. ಸೊ ಕೆಲವೊಂದನ್ನ ನಾನು ಡಿಕ್ಟೇಟ್ ಮಾಡ್ತೀನಿ, ನೀವು ನೋಟ್ ಮಾಡ್ಕೊಬೇಕಾಗುತ್ತೆ. ಇವಾಗ ಕ್ಲಾಸನ್ನು ಸ್ಟಾರ್ಟ್ ಮಾಡೋದಿದ್ರೆ, ಇಲ್ಲೇನು ನೋಡ್ತಾ ಇದ್ದೀರಾ, ಇದು ನಮ್ಮ ಅರ್ತ್. ಸೊ ಈ ಅರ್ತ್ನಲ್ಲಿ ಈ 0 ಡಿಗ್ರಿ ಲೈನ್ ಇದೆಯಲ್ಲ, ಇದು ಈಕ್ವೇಟರ್. ಸೊ ಈಕ್ವೇಟರಿಂದ ಕೆಳಗಡೆಗೆ ಬರುವಂಥದ್ದು ಸೌತ್, ಈ ಕಡೆಗೆ ಬರುವಂಥದ್ದು ನಾರ್ತ್. ಅಂತಂದ್ರೆ ದಕ್ಷಿಣಾರ್ಧಗೋಳ ಮತ್ತೆ ಉತ್ತರಾರ್ಧಗೋಳ ಅಂತ ಕರಿತೀವಿ. ಸೊ ಇಲ್ಲಿ ನಮಗೆ ಈಗ ಬರ್ತಕ್ಕಂಥ ಪಾಯಿಂಟ್ ಏನು ಅಂತಂದ್ರೆ, ನಮ್ಮ ಇಂಡಿಯಾ ಓವರ್ ಆಲ್ ವರ್ಲ್ಡ್ ಇದರಲ್ಲಿ ಎಲ್ಲಿದೆ ಅಂತ. ಸೊ ಎಲ್ಲಿದೆ ಅಂತಂದ್ರೆ, ನಮ್ಮ ಭಾರತ ಸಮಭಾಜಕ ವೃತ್ತದಿಂದ ಉತ್ತರಾರ್ಧ ಗೋಳದಲ್ಲಿ ಕಂಡು ಬರುತ್ತದೆ. ಸೊ ಇಲ್ಲಿದೆ ಇಂಡಿಯಾ. ಸೊ ಇದು ಸಮಭಾಜಕ ವೃತ್ತ 0 ಡಿಗ್ರಿ ಇದೆಯಲ್ಲ ಇದು. ಸೊ ಇದರಿಂದ ಉತ್ತರಾರ್ಧ ಗೋಳದಲ್ಲಿ ನಮ್ಮ ಇಂಡಿಯಾ ಇದೆ. ಸೊ ಇದು ಫಸ್ಟ್ ಪಾಯಿಂಟ್. ಇಂಡಿಯಾ ಇಸ್ ಲೊಕೇಟೆಡ್ ಎಂಟೈರ್ಲಿ ಇನ್ ದ ನಾರ್ದರ್ನ್ ಹೆಮಿಸ್ಪಿಯರ್, ಅಂದ್ರೆ ಇಂಡಿಯಾ ಉತ್ತರಾರ್ಧ ಗೋಳದಲ್ಲಿದೆ ಅನ್ನುವಂಥದ್ದು ಮೊದಲನೇ ಪಾಯಿಂಟು. ನಮ್ಮ ಏಷ್ಯಾ ಖಂಡದಲ್ಲಿ ಎಲ್ಲಿದೆ ಅಂತಂದ್ರೆ, ಸೌತ್ ಸೆಂಟ್ರಲ್ ಪಾರ್ಟ್ ನಲ್ಲಿ ಇದೆ. ಸೊ ಓವರ್ ಆಲ್ ವರ್ಲ್ಡ್ ನ ಮ್ಯಾಪ್ ನಲ್ಲಿ ಬಂದಾಗ ನಮ್ಮ ಇಂಡಿಯಾ ನಾರ್ದರ್ನ್ ಹೆಮಿಸ್ಪಿಯರ್ ಅಲ್ಲಿ ಇದೆ, ಏಷ್ಯಾದಲ್ಲಿ ಬಂದು ಸೌತ್ ಸೆಂಟ್ರಲ್ ಪಾರ್ಟ್ ನಲ್ಲಿ ಇದೆ ಅನ್ನುವಂಥದ್ದು ಫಸ್ಟ್ ಪಾಯಿಂಟು. ಇಂಡಿಯಾ ಎಲ್ಲಿದೆ ಅಂತ ಕೇಳೋ ಇದು ಕೂಡ ಒಂದು ಕ್ವಶನ್ ಆಗುವಂತ ಚಾನ್ಸಸ್ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಈಸಿಯಾಗಿ ನೆನ್ಪಿಟ್ಕೊಬಹುದು ನೀವು ಈ ಮ್ಯಾಪ್ ಅನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ. ಈಕ್ವೆಟರ್ ಇಲ್ಲಿದೆ, ಈಕ್ವೆಟರಿನ ಮೇಲೆ ಇಂಡಿಯಾ ಇದೆ. ಸೊ ನಾರ್ತ್ ಪೋಲ್ ಕಡೆಗೆ ಇಂಡಿಯಾ ಇದೆ. ಸೊ ಹಾಗಾಗಿ ನಾರ್ದರ್ನ್ ಹೆಮಿಸ್ಪಿಯರ್ ನಲ್ಲಿ ನಮ್ಮ ಇಂಡಿಯಾ ಬರುತ್ತೆ. ಇಂಡಿಯಾದ 3 ಕಡೆ ನೀರಿದೆ. ಇಲ್ಲಿ ಅರೇಬಿಯನ್ ಸಿ ಇದೆ, ಈ ಕಡೆ ಇಂಡಿಯನ್ ಓಷನ್ ಇದೆ, ಈ ಕಡೆ ಬೇ ಆಫ್ ಬೆಂಗಾಲ್ ಇದೆ, ಈ ಸೈಡ್ ಬಂದು ಲ್ಯಾಂಡ್ ಇದೆ. ಹಾಗಾಗಿ 3 ಕಡೆ ನೀರಿರೋದ್ರಿಂದ, ಒಂದು ಕಡೆ ಲ್ಯಾಂಡ್ ಇರೋದ್ರಿಂದ ನಮ್ಮ ಇಂಡಿಯಾವನ್ನು ನಾವು ಪರ್ಯಾಯ ದ್ವೀಪ ಅಂತ ಕೂಡ ಕರಿತೇವೆ. ಇದನ್ನೆಲ್ಲ ನಾವು ಹೈಸ್ಕೂಲ್ ಲೆವೆಲ್ ಅಲ್ಲೇ ಸ್ಟಡಿ ಮಾಡಿರ್ತೇವೆ. ಬಟ್ ಇವಾಗ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಂಪಾರ್ಟೆಂಟ್ ಆಗುವಂಥದ್ದು ಇಂಡಿಯಾಸ್ ಲೊಕೇಶನ್ ಇನ್ ಟರ್ಮ್ಸ್ ಆಫ್ ಲ್ಯಾಟಿಟ್ಯೂಡ್ ಅಂಡ್ ಲಾಂಗಿಟ್ಯೂಡ್ಸ್. ಸೊ ಈಗ ಇಂಡಿಯಾ ಇಲ್ಲಿದೆ ನೋಡಿ, ಇದು ಲೋವರ್ ಪಾರ್ಟು, ಇದು ಅಪ್ಪರ್ ಪಾರ್ಟು, ಇದು ಲೆಫ್ಟ್ ಸೈಡ್ ಅಂದ್ರೆ ಈಸ್ಟ್ ಪಾರ್ಟ್, ಇದು ರೈಟ್ ಸೈಡ್ ಪಾರ್ಟ್. ಇದು ಯಾವ್ಯಾವ ಲಾಂಗಿಟ್ಯೂಡ್ ಮತ್ತೆ ಲ್ಯಾಟಿಟ್ಯೂಡ್ಸ್ ಅನ್ನ ಟಚ್ ಮಾಡುತ್ತೆ ಅನ್ನುವಂಥದ್ದು ಈ ಸ್ಲೈಡ್ ನಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಂಡಿಯಾದ ಲೋವರ್ ಪಾರ್ಟ್ ಇಲ್ಲಿ ಏನ್ ಕಾಣಿಸ್ತಾ ಇದೆ, ಇದು 8 ಡಿಗ್ರಿ 4 ಮಿನಿಟ್ ನಾರ್ತ್ ಲ್ಯಾಟಿಟ್ಯೂಡ್ ಅನ್ನ ಟಚ್ ಮಾಡುತ್ತೆ. ಸೊ ಈಕ್ವೆಟರ್ 0 ಡಿಗ್ರಿ ಇದೆ, ಅಲ್ಲಿಂದ ಬರುತ್ತೆ. ಸೊ ಈಕ್ವೆಟರ್ 0 ಡಿಗ್ರಿ, ಅಲ್ಲಿಂದ ಮೇಲ್ಗಡೆಗೆ ಬಂದಾಗ ನಮ್ಮ ಇಂಡಿಯಾ ಸಿಗುವಂಥದ್ದು. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಂಡಿಯಾ ಅಂದ್ರೆ, 8 ಡಿಗ್ರಿ 4 ಮಿನಿಟ್ ನಾರ್ತ್ ಲ್ಯಾಟಿಟ್ಯೂಡ್ ಇಂದ ಸ್ಟಾರ್ಟ್ ಆಗಿ ಅದರ ಅಪ್ಪರ್ ಪಾರ್ಟ್ 37 ಡಿಗ್ರಿ 6 ಮಿನಿಟ್ ತನಕ ಇರುತ್ತೆ. ಸೊ ಇಂಡಿಯಾದ ಲೋವರ್ ಪಾರ್ಟ್ 8 ಡಿಗ್ರಿ 4 ಮಿನಿಟ್ ನಾರ್ತ್ ಅಲ್ಲಿ ಇದ್ರೆ, ಅಪ್ಪರ್ ಪಾರ್ಟ್ 37 ಡಿಗ್ರಿ 6 ಮಿನಿಟ್ ನಾರ್ತ್ ಲ್ಯಾಟಿಟ್ಯೂಡ್ ತನಕ ಇದೆ. ಅದೇ ರೀತಿ ಇಂಡಿಯಾದ ಲೆಫ್ಟ್ ಸೈಡ್ ಪಾರ್ಟ್ ಏನಿದೆ, ಇದು 68 ಡಿಗ್ರಿ 7 ಮಿನಿಟ್ ಈಸ್ಟ್ ಲಾಂಗಿಟ್ಯೂಡ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ವೆಸ್ಟ್ ಪಾರ್ಟ್ ಅಂದ್ರೆ ರೈಟ್ ಸೈಡ್ ಪಾರ್ಟ್ ಏನಿದೆ, ಇದು 97 ಡಿಗ್ರಿ 25 ಮಿನಿಟ್ ಈಸ್ಟ್ ಲಾಂಗಿಟ್ಯೂಡ್ ಅನ್ನ ಟಚ್ ಮಾಡುತ್ತೆ. ಸೊ ಈಗ ನಮ್ದು ಈ ಲೋವರ್ ಪಾರ್ಟ್ ಟು ಅಪ್ಪರ್ ಪಾರ್ಟ್ ಡಿಸ್ಟೆನ್ಸ್ ಅಂದ್ರೆ ನಾರ್ತ್ ಟು ಸೌತ್ ಡಿಸ್ಟೆನ್ಸ್ ಎಷ್ಟಿದೆ ಅಂತಂದ್ರೆ 3214 ಕಿಲೋಮೀಟರ್ಸ್. ಅದೇ ರೀತಿ ಈಸ್ಟ್ ಟು ವೆಸ್ಟ್ ಎಷ್ಟಿದೆ ಅಂತಂದ್ರೆ 2933 ಕಿಲೋಮೀಟರ್ ಇದೆ. ಇದಿಷ್ಟು ಈ ಮ್ಯಾಪ್ ನೆಲ್ಲ ನೀವು ಅರ್ಥ ಮಾಡ್ಕೊಬಹುದು. ಲೋವರ್ ಪಾರ್ಟ್, ಅಪ್ಪರ್ ಪಾರ್ಟ್, ಲೆಫ್ಟ್ ಸೈಡ್ ಪಾರ್ಟ್ ಮತ್ತೆ ರೈಟ್ ಸೈಡ್ ಪಾರ್ಟ್ ಯಾವ ಲ್ಯಾಟಿಟ್ಯೂಡ್ ಮತ್ತೆ ಲಾಂಗಿಟ್ಯೂಡ್ ಅನ್ನ ಟಚ್ ಮಾಡುತ್ತೆ ಅನ್ನೋದು ಮೊದಲನೇ ಕ್ವಶನ್. ಎರಡನೇದು ಬಂದು ಡಿಸ್ಟೆನ್ಸ್ ಇನ್ ಟರ್ಮ್ಸ್ ಆಫ್ ನಾರ್ತ್ ಅಂಡ್ ಸೌತ್ ಅಂಡ್ ಈಸ್ಟ್ ಅಂಡ್ ವೆಸ್ಟ್, ಸೆಕೆಂಡ್ ಕ್ವಶನ್. ನೆಕ್ಸ್ಟ್, ಇಂಡಿಯಾದ ಟೋಟಲ್ ಏರಿಯಾ ಎಷ್ಟಿದೆ ಅಂತ ನೋಡೋದಿದ್ರೆ 3.28 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್, ಅಂದ್ರೆ 32,87,263 ಚದರ ಕಿಲೋಮೀಟರ್ ಇದೆ. ಇಂಡಿಯಾ ಇಸ್ ದ 7th ಲಾರ್ಜೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್.
ಸೊ ಟೋಟಲ್ ವಿಶ್ವದಲ್ಲಿ ಇಂಡಿಯಾ 7ನೇ ಅತಿ ದೊಡ್ಡ ದೇಶ. ಮೊದಲ 6 ಯಾವ್ದ್ಯಾವ್ದು ಅಂತಂದ್ರೆ ರಷ್ಯಾ, ಕೆನಡಾ, USA, ಚೈನಾ, ಬ್ರೆಜಿಲ್ ಅಂಡ್ ಆಸ್ಟ್ರೇಲಿಯಾ. ಇದಿಷ್ಟು ಟಾಪ್ 6 ಲಾರ್ಜೆಸ್ಟ್ ಕಂಟ್ರೀಸ್ ಇನ್ ದ ವರ್ಲ್ಡ್. Next, India accounts for about 2.4% of the total geographical area of the world. So ಇಡೀ ವಿಶ್ವ ಅಂದ್ರೆ ನಮ್ಮ ಭೂಮಿ ಏನಿದೆ, ಭೂಮಿಯಲ್ಲಿ 2.4% ಜಿಯೋಗ್ರಫಿಕಲ್ ಏರಿಯಾವನ್ನ ಇಂಡಿಯಾ ಅಕ್ವೈರ್ ಮಾಡ್ಕೊಂಡಿದೆ. ಇಂಡಿಯಾದ ಕೋಸ್ಟ್ ಲೈನ್ ಈಸ್ಟ್ ನಲ್ಲಿ ಬೇ ಆಫ್ ಬೆಂಗಾಲ್ ಇಂದ ಸ್ಟಾರ್ಟ್ ಆಗಿ ಅರೇಬಿಯನ್ ಸಿ ಇನ್ ದ ವೆಸ್ಟ್ ಇಲ್ಲಿಯ ತನಕ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಒಂದು ಕ್ವಶನ್ ಬರುತ್ತೆ ನಿಮ್ಗೆ ಇಲ್ಲಿ. ಗುಜರಾತ್ ಮತ್ತೆ ಅರುಣಾಚಲ್ ಪ್ರದೇಶ್ ಎರಡನ್ನ ಕನ್ಸಿಡರ್ ಮಾಡಿದಾಗ ಸನ್ ರೈಸ್ಗೆ 2 hours ಡಿಫ್ರೆನ್ಸ್ ಬರುತ್ತೆ. ಸೊ ಈ ಕ್ವಶನ್ ಅನ್ನ ಕೇಳುವಂತ ಚಾನ್ಸಸ್ ಜಾಸ್ತಿ ಇದೆ. ಏನಕ್ಕೆ ಆ ತರ ಆಗುತ್ತೆ ಅಂದ್ರೆ, ಫ್ರಮ್ ಗುಜರಾತ್ ಟು ಅರುಣಾಚಲ್ ಪ್ರದೇಶ್ ದೇರ್ ಈಸ್ ಅಬೌಟ್ 30 degree ಡಿಫ್ರೆನ್ಸ್. ಹೆನ್ಸ್ ಬಿಕಾಸ್ ಆಫ್ ದಿಸ್ ಡಿಫ್ರೆನ್ಸ್ ದೇರ್ ಈಸ್ ಅ ಟೈಮ್ ಡಿಫ್ರೆನ್ಸ್ ಆಫ್ 2 hours ಬಿಟ್ವೀನ್ ಗುಜರಾತ್ ಅಂಡ್ ಅರುಣಾಚಲ್ ಪ್ರದೇಶ್. ಏನಕ್ಕೆ ಅಂತಂದ್ರೆ, the longitudinal extension between Gujarat, which is located at westernmost part of India, and Arunachal Pradesh, which is the easternmost state, is 30 degrees. So ಈ ಗುಜರಾತ್ ಮತ್ತು ಅರುಣಾಚಲ್ ಪ್ರದೇಶ್ ಎರಡರ ನಡುವೆ ಇರತಕ್ಕಂಥ ಲಾಂಗಿಟ್ಯೂಡಿನಲ್ ಎಕ್ಸ್ಟೆನ್ಷನ್ ಡಿಫರೆನ್ಸ್ ಬಂದು 30 ಡಿಗ್ರಿ ಇದೆ. ದ ಟೈಮ್ ಡಿಫರೆನ್ಸ್ ಬಿಟ್ವೀನ್ 2 ಲಾಂಗಿಟ್ಯೂಡ್ ಈಸ್ 4 minutes. ಸೊ ಟೈಮ್ ಡಿಫರೆನ್ಸ್ ಏನಿದೆ ಎರಡು ಲಾಂಗಿಟ್ಯೂಡಿನ ಮಧ್ಯದ್ದು, ಅದು 4 ನಿಮಿಷ ಇರುತ್ತೆ. ಸೊ 30 degree into 4 ಅಂತಂದ್ರೆ 120 minutes ಆಯ್ತು, ಅಂದ್ರೆ 2 ಗಂಟೆ ಆಯ್ತು. ಹಾಗಾಗಿ ದೇರ್ ಈಸ್ ಎ ಟೈಮ್ ಲ್ಯಾಗ್ ಆಫ್ 2 hours ಬಿಟ್ವೀನ್ 2 ends ಆಫ್ ಇಂಡಿಯಾ. ಅಂದ್ರೆ ಗುಜರಾತ್ ಮತ್ತು ಅರುಣಾಚಲ್ ಪ್ರದೇಶಿಗೆ ಏನಕ್ಕೆ 2 hour ಡಿಫರೆನ್ಸ್ ಇದೆ ಅಂತಂದ್ರೆ 30 degree ಲಾಂಗಿಟ್ಯೂಡಿನಲ್ ಎಕ್ಸ್ಟೆನ್ಷನ್ ಡಿಫರೆನ್ಸ್ ಇದೆ. ಸೊ ಅಂದ್ರೆ 2 ಲಾಂಗಿಟ್ಯೂಡ್ಗಳ ನಡುವಿನ ಡಿಫರೆನ್ಸ್ ಬಂದು 4 minutes ಆಗುತ್ತೆ. ಸೊ 30 into 4 ಅಂದ್ರೆ 120 minutes ಆಗುತ್ತೆ. ಹಾಗಾಗಿ 2 hour ಡಿಫರೆನ್ಸ್ ಇರುತ್ತೆ ಟೈಮ್ ಇಲ್ಲಿ. ಸೊ ದ ಸನ್ ರೈಸಸ್ ಇನ್ ಅರುಣಾಚಲ್ ಪ್ರದೇಶ್ ಅಬೌಟ್ 2 hours earlier as compared to ಜೈಸಲ್ಮೇರ್ ಇನ್ ರಾಜಸ್ಥಾನ್. ಇದಕ್ಕೆ ರೀಸನ್ ಆಲ್ರೆಡಿ ನಾನು ಹೇಳಿದ್ದೀನಿ. The maximum length of the mainland from the north to south is 3214 km and from east to west is 2933 km. India's total length of coastline mainland ಅನ್ನ ಕನ್ಸಿಡರ್ ಮಾಡಿದ್ರೆ 6100 km ಆಗುತ್ತೆ. But after including Andaman and Nicobar and Lakshadweep Islands, it's about 7516 km. So Indiaದ ಟೋಟಲ್ ಕೋಸ್ಟಲ್ ಲೈನ್ ಲೆಂತ್ ಎಷ್ಟು ಅಂತಂದ್ರೆ 7516 km ಆಗುತ್ತೆ. ಅದರ ಜೊತೆಗೆ ಇಂಡಿಯಾಸ್ ಟೆರಿಟೋರಿಯಲ್ ಲಿಮಿಟ್ ಅಂದ್ರೆ ಟೆರಿಟೋರಿ ಲಿಮಿಟ್ ಏನ್ ಬರುತ್ತೆ ಅದು 12 nautical miles ತನಕ ಎಕ್ಸ್ಟೆಂಡ್ ಆಗುತ್ತೆ. ಇಂಡಿಯಾಸ್ ಟೆರಿಟೋರಿಯಲ್ ಲಿಮಿಟ್ ಫರ್ದರ್ ಎಕ್ಸ್ಟೆಂಡ್ಸ್ ಟುವರ್ಡ್ಸ್ ದ ಸಿ ಅಪ್ ಟು 12 nautical miles. ಸೊ ಏನು 12 nautical miles ಅಂತಂದ್ರೆ ಅರೌಂಡ್ 21.9 km ಆಗುತ್ತೆ ಫ್ರಮ್ ದ ಕೋಸ್ಟ್. ಅಂದ್ರೆ ನಮ್ಮ ತೀರ ಏನಿದೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ 12 nautical miles ತನಕ ನಮ್ಮ ಇಂಡಿಯಾದ ಒಂದು ಸರಹದ್ದು ಬರುತ್ತೆ. ನೆಕ್ಸ್ಟ್ ಇವಾಗ ಹೇಳ್ದೆ ವೆಸ್ಟ್ ಅಲ್ಲಿ ಇರ್ತಕ್ಕಂಥ ಗುಜರಾತ್ ಮತ್ತೆ ಈಸ್ಟ್ ಅಲ್ಲಿ ಇರ್ತಕ್ಕಂಥ ಅರುಣಾಚಲ್ ಪ್ರದೇಶ್ ಎರಡಕ್ಕೂ 2 hour ಟೈಮ್ ಡಿಫರೆನ್ಸ್ ಬರುತ್ತೆ ಅಂತ. ಬಟ್ ನಮ್ಮ ಓವರ್ ಆಲ್ ಇಂಡಿಯಾದಲ್ಲಿ ಒಂದೇ ಟೈಮ್ ಎಲ್ಲರ ವಾಚಲ್ಲೂ ತೋರಿಸ್ತಾ ಇರುತ್ತೆ. ಇದಕ್ಕೆ ಕಾರಣ ಏನಂತಂದ್ರೆ, ನಾವು 82 degree 30 minute ಈಸ್ಟ್ ಮೆರಿಡಿಯನ್ ಅನ್ನ ಅದು ಮಿರ್ಜಾಪುರ್ ಸಿಟಿ UP ಅನ್ನ ಕ್ರಾಸ್ ಮಾಡುತ್ತೆ. ಇದನ್ನ ಇಂಡಿಯನ್ ಸ್ಟ್ಯಾಂಡರ್ಡ್ ಮೆರಿಡಿಯನ್ ಅಂತ ಕನ್ಸಿಡರ್ ಮಾಡಿದೀವಿ. ಇದರ ಪ್ರಕಾರ ನಮ್ಮ ವಾಚ್ ನಲ್ಲಿ ಟೈಮ್ ತೋರಿಸುತ್ತೆ. ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಇಸ್ ಅಹೆಡ್ ಆಫ್ ಗ್ರೀನ್ವಿಚ್ ಮೀನ್ ಟೈಮ್ by 5 hours 30 minutes. ಇದನ್ನ ತುಂಬಾ ಸರಿ ಕೇಳಿದ್ದಾರೆ ಕ್ವಶನ್. ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಏನಿದೆ ಇದು ಗ್ರೀನ್ವಿಚ್ ಲೈನ್ ಅಂದ್ರೆ 0 degree ಮೆರಿಡಿಯನ್ ಬರುತ್ತೆ. ಆ ಗ್ರೀನ್ವಿಚ್ ಮೀನ್ ಟೈಮ್ ಇನ್ನ ಮತ್ತೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಇನ ಡಿಫರೆನ್ಸ್ ಎಷ್ಟಿದೆ ಅಂತಂದ್ರೆ 5 hours 30 minutes. ಸೊ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಇಸ್ ಅಹೆಡ್ ಆಫ್ ಗ್ರೀನ್ವಿಚ್ ಮೀನ್ ಟೈಮ್ by 5 hours and 30 minutes. ಇದು ಇಂಪಾರ್ಟೆಂಟ್. ದ ಡಿಫರೆನ್ಸ್ ಇನ್ ಲ್ಯಾಟಿಟ್ಯೂಡಿನಲ್ ಎಕ್ಸ್ಟೆಂಟ್ ಇನ್ಫ್ಲೂಯೆನ್ಸಸ್ ದ ಡ್ಯೂರೇಷನ್ ಆಫ್ ಡೇ ಅಂಡ್ ನೈಟ್. ಸೊ ಈ ಕ್ವಶನ್ ಅನ್ನ ಹೆಂಗ್ ಕೇಳ್ಬೋದು ಅಂತಂದ್ರೆ, ಡ್ಯೂರೇಷನ್ ಆಫ್ ಡೇ ಅಂಡ್ ನೈಟ್ ಅನ್ನ ಕಂಟ್ರೋಲ್ ಮಾಡುವಂತ ಫ್ಯಾಕ್ಟರ್ ಯಾವುದು, ಆರ್ ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥ ಫ್ಯಾಕ್ಟರ್ ಯಾವುದು ಅಂತಂದ್ರೆ ದ ಡಿಫರೆನ್ಸ್ ಇನ್ ಲ್ಯಾಟಿಟ್ಯೂಡಿನಲ್ ಎಕ್ಸ್ಟೆಂಟ್. ಸೊ ಇದಿಷ್ಟು ಈ ಸ್ಲೈಡ್ ನಲ್ಲಿ ಬರುವಂತದ್ದು. ಇಂಪಾರ್ಟೆಂಟ್ ಆಗುವಂತದ್ದು ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅನ್ನ ಯಾವ ಮೆರಿಡಿಯನ್ ಬೇಸಿಸ್ ಅಲ್ಲಿ ನಾವು ಅಡಾಪ್ಟ್ ಮಾಡ್ಕೊಂಡಿದೀವಿ, ಜೊತೆಗೆ ಯಾವ ಸಿಟಿಯ ಮೂಲಕ ಅದು ಆದೋಗುತ್ತೆ ಅಂತಂದ್ರೆ ಮಿರ್ಜಾಪುರ್ ಸಿಟಿ ಆಫ್ UP. ನೆಕ್ಸ್ಟ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಇಸ್ ಅಹೆಡ್ ಆಫ್ ಗ್ರೀನ್ವಿಚ್ ಮೀನ್ ಟೈಮ್ by 5 hours 30 minutes. ನೆಕ್ಸ್ಟ್ ನಮ್ಮ ಇಂಡಿಯಾದ ಮೂಲಕ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಪಾಸ್ ಆಗುತ್ತೆ. ಇದು 8 ರಾಜ್ಯಗಳ ಮೂಲಕ ಹೋಗುತ್ತೆ. ಯಾವ್ಯಾವ್ದು ಆ ರಾಜ್ಯ ಅಂತಂದ್ರೆ ಗುಜರಾತ್ ಮೊದಲಿಗೆ. ನೆಕ್ಸ್ಟ್ ಇಲ್ಲಿ ಮ್ಯಾಪ್ ಅನ್ನ ನೋಡಿ ನೀವು. ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ತ್ರಿಪುರಾ ಅಂಡ್ ಮಿಜೋರಾಂ. ಸೊ ಈ ಮ್ಯಾಪ್ ಅನ್ನ ನೀವು ಡ್ರಾ ಮಾಡ್ಕೊಂಡು ಒಂದು ಲೈನ್ ಅನ್ನ ಹೇಳ್ಕೊಂಡ್ಬಿಟ್ರೆ ನೀವು ನಿಮ್ಗೆ ಈಸಿಯಾಗಿ ಆ ಸ್ಟೇಟ್ ನೇಮ್ ಅನ್ನ ಬರೀಬಹುದು. ಟ್ರಾಪಿಕ್ ಆಫ್ ಕ್ಯಾನ್ಸರ್ 8 ಸ್ಟೇಟ್ಗಳ ಮೂಲಕ ಹೋಗುತ್ತೆ. ಈ ಲೈನ್ ಏನಿದೆ ಇದೆ ಟ್ರಾಪಿಕ್ ಆಫ್ ಕ್ಯಾನ್ಸರ್, ಈ ಮೂಲಕ ನೀವು 8 ಸ್ಟೇಟ್ ಅನ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್ ಇಂಡಿಯಾದಲ್ಲಿ ಟೋಟಲ್ 28 ಸ್ಟೇಟ್ಸ್ ಇದೆ, 8 ಯೂನಿಯನ್ ಟೆರಿಟರೀಸ್ ಇದೆ. ಇದರಲ್ಲಿ
ನಾವು 7 ಯೂನಿಯನ್ ಟೆರಿಟರೀಸ್ ಪ್ಲಸ್ 1 ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಡೆಲ್ಲಿ ಅಂತ ಕೂಡ ನಾವು ಅದನ್ನ ಪ್ರೊನೌನ್ಸ್ ಮಾಡ್ತೇವೆ. ಇಂಡಿಯಾ ಶೇರ್ಸ್ ಇಟ್ಸ್ ಇಂಟರ್ನ್ಯಾಷನಲ್ ಬೌಂಡ್ರೀಸ್ ವಿತ್ ಫಾಲೋಯಿಂಗ್ ಕಂಟ್ರೀಸ್. ಯಾವ್ದ್ಯಾವ್ದು ಅಂತಂದ್ರೆ ನಾರ್ತ್ ವೆಸ್ಟ್ ನಲ್ಲಿ ಅಫ್ಘಾನಿಸ್ತಾನ್ ಅಂಡ್ ಪಾಕಿಸ್ತಾನ್ ಜೊತೆ ಬಾರ್ಡರ್ ನ ಶೇರ್ ಮಾಡುತ್ತೆ. ನಾರ್ತ್ ನಲ್ಲಿ ಚೈನಾ ಜೊತೆ ಶೇರ್ ಮಾಡುತ್ತೆ. ಟಿಬೆಟ್ ಕೂಡ ಚೈನಾ ಪಾರ್ಟ್ ಅನ್ನೇ. ನೆಕ್ಸ್ಟ್ ನೇಪಾಲ್ ಅಂಡ್ ಭೂತಾನ್ ಇನ್ ದ ನಾರ್ತ್ ಈಸ್ಟ್. ಅದಾದ್ಮೇಲೆ ಈಸ್ಟ್ ನಲ್ಲಿ ಮಯನ್ಮಾರ್ ಮತ್ತೆ ಬಾಂಗ್ಲಾದೇಶ್. ಇದ್ರ ಜೊತೆಗೆ ಐಸ್ಲ್ಯಾಂಡ್ ಕಂಟ್ರೀಸ್ ಲೈಕ್ ಶ್ರೀಲಂಕಾ ಅಂಡ್ ಮಾಲ್ಡೀವ್ಸ್ ಆರ್ ಇಂಡಿಯಾಸ್ ನೈಬರ್ಸ್ ಅಕ್ರಾಸ್ ದ ಸಿ. ಸೊ ಇವರು ಭೂಗಡಿಯನ್ನ ನಮ್ಮ ಜೊತೆ ಶೇರ್ ಮಾಡೋದಿಲ್ಲ, ಬಟ್ ಜಲಗಡಿಯನ್ನ ನಮ್ಮ ಜೊತೆ ಶೇರ್ ಮಾಡ್ತಾರೆ. ಯಾವ್ಯಾವ ಕಂಟ್ರಿ ಅಂತಂದ್ರೆ ಶ್ರೀಲಂಕಾ ಮತ್ತೆ ಮಾಲ್ಡೀವ್ಸ್. Next, Sri Lanka is an island nation located off the southern coast of India in South Asia and it is bordered by an Indian Ocean. So ಇದು ಶ್ರೀಲಂಕಾ ಬಂದು ಒಂದು ದ್ವೀಪ, ಐಸ್ಲ್ಯಾಂಡ್ ನೇಷನ್. ಇದು ಯಾವ್ದ್ರಿಂದ ಸುತ್ತುವರೆದಿದೆ ಅಂತಂದ್ರೆ ಇಂಡಿಯನ್ ಓಷನ್ ಇಂದ ಸುತ್ತುವರೆದಿದೆ. ಇಂಡಿಯಾ ಅಂಡ್ ಶ್ರೀಲಂಕಾ ಆರ್ ಸಪರೇಟೆಡ್ ಬೈ ಅ ಥಿನ್ ವಾಟರ್ ಬಾಡಿ ಕಾಲ್ಡ್ ಪಾಕ್ ಸ್ಟ್ರೈಟ್. ಸೊ ಪಾಕ್ ಸ್ಟ್ರೈಟ್ ಏನಿದೆ ಇದು ಇಂಡಿಯಾ ಮತ್ತೆ ಶ್ರೀಲಂಕಾವನ್ನ ಸಪರೇಟ್ ಮಾಡುತ್ತೆ. ಇಂಪಾರ್ಟೆಂಟ್ ಇದು. Next, Maldives is a chain of islands located southwest of Sri Lanka and India in the Indian Ocean. So Maldives ಕೂಡ ಇಂಡಿಯನ್ ಓಷನ್ ಅಲ್ಲಿ ಇದೆ. ಇದು ಯಾವ ಕಡೆ ಬರುತ್ತೆ ಅಂತಂದ್ರೆ ಇಂಡಿಯಾ ಮತ್ತೆ ಶ್ರೀಲಂಕಾಗೆ ಸೌತ್ ವೆಸ್ಟ್ ಅಲ್ಲಿ ಬರುತ್ತೆ. ನಮ್ಮ ಇಂಡಿಯಾದಲ್ಲಿ 5 ಸ್ಟೇಟ್ಗಳು ಯಾವುದೇ ರೀತಿಯಾದ ಇಂಟರ್ನ್ಯಾಷನಲ್ ಬೌಂಡ್ರಿಯನ್ನ ಕೂಡ ಶೇರ್ ಮಾಡೋದಿಲ್ಲ, ಮತ್ತೆ ವಾಟರ್ ಬಾರ್ಡರ್ ಅನ್ನ ಕೂಡ ಶೇರ್ ಮಾಡೋದಿಲ್ಲ. ಆ ತರ 5 ಸ್ಟೇಟ್ಸ್ ಯಾವ್ದ್ಯಾವ್ದು ಅಂತಂದ್ರೆ ಮೊದಲಿಗೆ ಛತ್ತೀಸ್ಗಢ, ನೆಕ್ಸ್ಟ್ ಹರಿಯಾಣ, ಜಾರ್ಖಂಡ್, ಮಧ್ಯಪ್ರದೇಶ್ ಅಂಡ್ ತೆಲಂಗಾಣ. ಸೊ ಇಲ್ಲಿ ನೋಡ್ತಾ ಮ್ಯಾಪ್ ಅಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈಗ ತೆಲಂಗಾಣ ಸುತ್ತ ಮಹಾರಾಷ್ಟ್ರ ಇದೆ, ಕರ್ನಾಟಕ ಇದೆ, ಆಂಧ್ರ ಪ್ರದೇಶ್ ಇದೆ, ಛತ್ತೀಸ್ಗಢ ಇದೆ. ಸೊ ಇಲ್ಲಿ ಯಾವುದೇ ರೀತಿಯಾದ ಇಂಟರ್ನ್ಯಾಷನಲ್ ಬಾರ್ಡರ್ ಇಲ್ಲ ಆರ್ ವಾಟರ್ ಬಾರ್ಡರ್ ಕೂಡ ಇಲ್ಲ. ಛತ್ತೀಸ್ಗಢ, ಮಧ್ಯಪ್ರದೇಶ್, ಜಾರ್ಖಂಡ್, ಹರಿಯಾಣ ಕೂಡ ಸೇಮ್ ಕೇಸ್. ಸೊ ಲ್ಯಾಂಡ್ ಲಾಕ್ಡ್ ಸ್ಟೇಟ್ಸ್ ಯಾವ್ದ್ಯಾವ್ದು ಅಂತ ನಿಮ್ಗೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಅಲ್ಲಿ ಕೇಳಿದ್ರೆ ಇದು 5 ನೆನ್ಪಿಟ್ಕೊಳ್ಳಿ. ಛತ್ತೀಸ್ಗಢ, ಹರಿಯಾಣ, ಜಾರ್ಖಂಡ್, ಮಧ್ಯಪ್ರದೇಶ್ ಅಂಡ್ ತೆಲಂಗಾಣ ಇವು ಲ್ಯಾಂಡ್ ಲಾಕ್ಡ್ ಸ್ಟೇಟ್ಸ್ ಇನ್ ಇಂಡಿಯಾ. ನೆಕ್ಸ್ಟ್ ಟಾಪಿಕ್ ಬಂದು ಇಂಡಿಯನ್ ಬೌಂಡ್ರಿ ವಿತ್ ಅದರ್ ಕಂಟ್ರೀಸ್. ಅಂದ್ರೆ ನಾವು ನೆರೆಹೊರೆ ರಾಷ್ಟ್ರಗಳು ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ 11 ನೆರೆಹೊರೆ ರಾಷ್ಟ್ರಗಳನ್ನ ನಮ್ಮ ಇಂಡಿಯಾ ಒಳಗೊಂಡಿದೆ. ಅಂದ್ರೆ ಎರಡನ್ನ ಸೇರಿ, ಒಂದು ಜಲಗಡಿ ಮತ್ತೆ ಭೂಗಡಿ. ಸೊ ಎರಡನ್ನ ಸೇರಿ 11 ಕಂಟ್ರೀಸ್ ಇದೆ. ಈ ಟೇಬಲ್ ನಲ್ಲಿ ನಾನು ನೀಟಾಗಿ ಸೆಗ್ರಿಗೇಟ್ ಮಾಡಿದ್ದೀನಿ ನಿಮ್ಗೆ ಅರ್ಥ ಆಗ್ಲಿ ಅಂದ್ಬಿಟ್ಟು. ಸೊ 11 ಕಂಟ್ರೀಸ್ ಸೀರಿಯಲ್ ನಂಬರ್ ನ ಇದು ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ ಕಂಟ್ರೀಸ್ ಯಾವ್ದ್ಯಾವ್ದು ಅಂದ್ಬಿಟ್ಟು. ನೆಕ್ಸ್ಟ್ ಲ್ಯಾಂಡ್ ಬಾರ್ಡರ್, ಕೆಲವೊಂದು ದೇಶಗಳು ಬರೀ ಭೂಗಡಿಯನ್ನ ಮಾತ್ರ ಹಂಚ್ಕೊಳ್ಳುತ್ತೆ. ಇನ್ ಕೆಲವೊಂದು ದೇಶಗಳು ಬರೀ ವಾಟರ್ ಗಡಿಯನ್ನ ಮಾತ್ರ ಅಂದ್ರೆ ಜಲಗಡಿಯನ್ನ ಮಾತ್ರ ಹಂಚ್ಕೊಳ್ಳುತ್ತೆ. ಇನ್ನು ಕೆಲವು ಕಂಟ್ರೀಸ್ ಇದಾವೆ ಅವು ಬೋತ್ ಲ್ಯಾಂಡ್ ಅಂಡ್ ವಾಟರ್ ಬಾರ್ಡರ್ ಅನ್ನ ಶೇರ್ ಮಾಡುತ್ತೆ. ಸೊ ಈ ಟೇಬಲ್ ನ ನೀವು ನೋಟ್ ಮಾಡಿ ಇಟ್ಕೊಳ್ಳಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈಗ ಮೊದಲಿಗೆ ಬಂದ್ರೆ ಅಫ್ಘಾನಿಸ್ತಾನ್ ಇದೆ. ಸೊ ಅಫ್ಘಾನಿಸ್ತಾನ್ ಬಂದು ಲ್ಯಾಂಡ್ ಬಾರ್ಡರ್ ಶೇರ್ ಮಾಡುತ್ತೆ, ಬಟ್ ವಾಟರ್ ಬಾರ್ಡರ್ ನ ಶೇರ್ ಮಾಡೋದಿಲ್ಲ. ನೆಕ್ಸ್ಟ್ ಬಾಂಗ್ಲಾದೇಶಿಗೆ ಬಂತಂದ್ರೆ ಲ್ಯಾಂಡ್ ಬಾರ್ಡರ್ ಅಂಡ್ ವಾಟರ್ ಬಾರ್ಡರ್ ಎರಡನ್ನ ಶೇರ್ ಮಾಡುತ್ತೆ. ನೆಕ್ಸ್ಟ್ ಭೂತಾನ್ ನೋಡಿ, ಭೂತಾನ್ ಇದೆಯಲ್ಲ ಇಲ್ಲಿ, ಭೂತಾನ್ ಓನ್ಲಿ ಲ್ಯಾಂಡ್ ಬಾರ್ಡರ್ ನ ಶೇರ್ ಮಾಡುತ್ತೆ. ನೆಕ್ಸ್ಟ್ ಮಯನ್ಮಾರ್ ಇಲ್ಲಿದೆ, ಬರ್ಮಾ ಅಂತ ಕೂಡ ಕರಿತೀವಿ ನಾವು ಇದನ್ನ. ಮಯನ್ಮಾರ್ ಇದು ಲ್ಯಾಂಡ್ ಅಂಡ್ ವಾಟರ್ ಎರಡೂ ಬಾರ್ಡರ್ ನ ಇಂಡಿಯಾ ಜೊತೆ ಶೇರ್ ಮಾಡುತ್ತೆ. ನೆಕ್ಸ್ಟ್ ಚೈನಾ ವಿಷಯಕ್ಕೆ ಬಂದ್ರೆ ಚೈನಾ ಲ್ಯಾಂಡ್ ಬಾರ್ಡರ್ ನ ಶೇರ್ ಮಾಡುತ್ತೆ, ಬಟ್ ವಾಟರ್ ಬಾರ್ಡರ್ ನ ಶೇರ್ ಮಾಡೋದಿಲ್ಲ. ನೇಪಾಳ್ ಕೂಡ ಇಲ್ಲಿದೆಯಲ್ಲ ಇಲ್ಲಿ, ಇದು ನೇಪಾಳ್, ಇದು ಕೂಡ ಲ್ಯಾಂಡ್ ಬಾರ್ಡರ್ ನ ಶೇರ್ ಮಾಡುತ್ತೆ, ವಾಟರ್ ಬಾರ್ಡರ್ ನ ಶೇರ್ ಮಾಡಲ್ಲ. ಪಾಕಿಸ್ತಾನ್ ಬೋತ್ ಲ್ಯಾಂಡ್ ಅಂಡ್ ವಾಟರ್ ಬಾರ್ಡರ್ ನ ಶೇರ್ ಮಾಡುತ್ತೆ. ಇಲ್ಲಿದೆ ನೋಡಿ, ಇದು ಲ್ಯಾಂಡ್ ಬಾರ್ಡರ್, ಇಲ್ಲಿ ವಾಟರ್ ಬಾರ್ಡರ್ ಇದೆ. ನೆಕ್ಸ್ಟ್ ಈ 4 ಕಂಟ್ರೀಸ್ ಇದೆಯಲ್ಲ, ಇಂಡೋನೇಷ್ಯಾ, ಮಾಲ್ಡೀವ್ಸ್, ಶ್ರೀಲಂಕಾ ಅಂಡ್ ಥೈಲ್ಯಾಂಡ್, ಇದು 4 ಲ್ಯಾಂಡ್ ಬಾರ್ಡರ್ ನ ಇಂಡಿಯಾ ಜೊತೆ ಶೇರ್ ಮಾಡೋದಿಲ್ಲ, ಬಟ್ ವಾಟರ್ ಬಾರ್ಡರ್ ನ ಶೇರ್ ಮಾಡುತ್ತೆ. ಸೊ ಈ ಟೇಬಲ್ ನ ನೋಡಿದಾಗ 3 ಕಂಟ್ರೀಸ್ ಇದೆ. ಯಾವ್ದ್ಯಾವ್ದು? ಬಾಂಗ್ಲಾದೇಶ್ ಮತ್ತೆ ಮಯನ್ಮಾರ್ ಅಂಡ್ ಪಾಕಿಸ್ತಾನ್. ಇದು 3 ಬೋತ್ ಲ್ಯಾಂಡ್ ಅಂಡ್ ವಾಟರ್ ಎರಡೂ ಗಡಿಯನ್ನ ಇಂಡಿಯಾ ಜೊತೆ ಅಂದ್ರೆ ಭೂಗಡಿ ಮತ್ತೆ ಜಲಗಡಿ ಎರಡನ್ನ ಇಂಡಿಯಾ ಜೊತೆ ಶೇರ್ ಮಾಡುತ್ತೆ. ಇದಿಷ್ಟನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಇಂಡಿಯಾ ಹ್ಯಾಸ್ ಅರೌಂಡ್ 15,106.7 ಕಿಲೋಮೀಟರ್ ಆಫ್ ಲ್ಯಾಂಡ್ ಬಾರ್ಡರ್. ಅಂದ್ರೆ ಇಂಡಿಯಾದ ಭೂಗಡಿಯ ಲೆಂತ್ ಎಷ್ಟಿದೆ ಅಂತಂದ್ರೆ 15,106.7 ಕಿಲೋಮೀಟರ್ ಇದೆ. ಕೋಸ್ಟ್ ಲೈನ್ ಆಲ್ರೆಡಿ ಹೇಳಿದೀನಿ 7516 ಕಿಲೋಮೀಟರ್ ಇನ್ಕ್ಲೂಡಿಂಗ್ ಐಸ್ಲ್ಯಾಂಡ್ ಟೆರಿಟರೀಸ್. ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. The length of our land borders with neighboring countries is as follows. ಸೊ ನಮ್ಮ ಭೂಗಡಿಯನ್ನ ಶೇರ್ ಮಾಡ್ತಕ್ಕಂಥ ಕಂಟ್ರೀಸ್ ಜೊತೆ ಎಷ್ಟೆಷ್ಟು ಕಿಲೋಮೀಟರ್ನ ನಾವು ಬಾರ್ಡರ್ ಶೇರ್ ಮಾಡ್ತೀವಿ ಅನ್ನುವಂಥದ್ದು ಈ ಟೇಬಲ್ ಅಲ್ಲಿ ಇದೆ. ಹೈಯೆಸ್ಟ್ ಲ್ಯಾಂಡ್ ಅನ್ನ ಇಂಡಿಯಾ ಶೇರ್ ಮಾಡುವಂಥದ್ದು ಅಂದ್ರೆ ಲ್ಯಾಂಡ್ ಬಾರ್ಡರ್ ನ ಇಂಡಿಯಾ ಶೇರ್ ಮಾಡುವಂಥದ್ದು ಬಾಂಗ್ಲಾದೇಶ್ ಜೊತೆಗೆ ಎಷ್ಟು ಕಿಲೋಮೀಟರ್ ಅಂದ್ರೆ 4096 ಕಿಲೋಮೀಟರ್, 4096 ಕಿಲೋಮೀಟರ್ ಲ್ಯಾಂಡ್ ಬೌಂಡ್ರಿಯನ್ನ ಬಾಂಗ್ಲಾದೇಶ ಜೊತೆ ಇಂಡಿಯಾ ಶೇರ್ ಮಾಡುತ್ತೆ. ಇದು ಹೈಯೆಸ್ಟ್. ನೆಕ್ಸ್ಟ್ ಲೋಯೆಸ್ಟ್ ಯಾವುದು ಅಂತಂದ್ರೆ ವಿತ್ ಅಫ್ಘಾನಿಸ್ತಾನ್ 106 ಕಿಲೋಮೀಟರ್ ಲ್ಯಾಂಡ್ ಬೌಂಡ್ರಿಯನ್ನ ಇಂಡಿಯಾ ಶೇರ್ ಮಾಡುತ್ತೆ.
ನೆಕ್ಸ್ಟ್ ಚೈನಾ ಜೊತೆಗೆ 3488 ಕಿಲೋಮೀಟರ್, ಪಾಕಿಸ್ತಾನ್ ಜೊತೆಗೆ 3323 ಕಿಲೋಮೀಟರ್, ನೇಪಾಳ ಜೊತೆಗೆ 1751 1751 ಕಿಲೋಮೀಟರ್, ನೆಕ್ಸ್ಟ್ 1643 ಕಿಲೋಮೀಟರ್ ಅಂಡ್ ಭೂತಾನ್ ಜೊತೆಗೆ 699 ಕಿಲೋಮೀಟರ್ ಶೇರ್ ಮಾಡುತ್ತೆ. ಇಲ್ಲಿ ಕ್ವಶನ್ಸ್ ಹೇಗೆ ಫ್ರೇಮ್ ಮಾಡಬಹುದು ಅಂತಂದ್ರೆ, ಯಾವ ಕಂಟ್ರಿಯ ಜೊತೆ ಭಾರತ ಅತಿ ಹೆಚ್ಚು ಲ್ಯಾಂಡ್ ಬೌಂಡ್ರಿಯನ್ನ ಶೇರ್ ಮಾಡುತ್ತೆ ಅಂದ್ರೆ ಬಾಂಗ್ಲಾದೇಶ್, ಎಷ್ಟು ಅಂದ್ರೆ 4096 ಕಿಲೋಮೀಟರ್. ಅತಿ ಕಡಿಮೆ ಶೇರ್ ಮಾಡುವಂತದ್ದು ಆಫ್ಘಾನಿಸ್ತಾನ್ ಜೊತೆಗೆ 106 ಕಿಲೋಮೀಟರ್. ನೆಕ್ಸ್ಟ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ಬಾರ್ಡರ್ ರಿಲೇಷನ್ ಅನ್ನ ನೋಡೋದಿದ್ರೆ, ದ ಬೌಂಡ್ರಿ ಲೈನ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ಇಸ್ ಕಾಲ್ಡ್ ರಾಡ್ಕ್ಲಿಫ್ ಲೈನ್. ಸೊ ಇದನ್ನ ನಾವು ರಾಡ್ಕ್ಲಿಫ್ ಲೈನ್ ಅಂತ ಕರಿತೀವಿ. ಪಾಕಿಸ್ತಾನ್ ಜೊತೆ ಇಂಡಿಯಾದ ಯಾವ್ಯಾವ ಸ್ಟೇಟ್ಸ್ ಬಾರ್ಡರ್ ನ ಶೇರ್ ಮಾಡಿದೆ ನೋಡೋದಿದ್ರೆ, ಪಂಜಾಬ್, ರಾಜಸ್ಥಾನ್, ಗುಜರಾತ್ ಅಂಡ್ ಜಮ್ಮು ಕಾಶ್ಮೀರ್, ಈ 4 ಸ್ಟೇಟ್ ಇಂದ ಟೋಟಲ್ 3233 ಕಿಲೋಮೀಟರ್ ಬಾರ್ಡರ್ ಪಾಕಿಸ್ತಾನ್ ಜೊತೆ ಶೇರ್ ಆಗಿದೆ. ಸೊ ಈ ಬಾರ್ಡರ್ ಲೈನ್ ನಾವು ರಾಡ್ಕ್ಲಿಫ್ ಲೈನ್ ಅಂತೀವಿ. ಏನಕ್ಕೆ ಅಂದ್ರೆ ಇಟ್ ವಾಸ್ ಡಿಮಾರ್ಕೇಟೆಡ್ ಬೈ ಸರ್ ರಾಡ್ಕ್ಲಿಫ್. ಆಮೇಲೆ ಯಾವ ಸ್ಟೇಟ್ ಅತಿ ಹೆಚ್ಚು ಬಾರ್ಡರ್ ನ ಪಾಕಿಸ್ತಾನ್ ಜೊತೆ ಶೇರ್ ಮಾಡಿದೆ ಅಂತಂದ್ರೆ ರಾಜಸ್ಥಾನ್. ರಾಜಸ್ಥಾನ್ ಇಸ್ ದ ಲಾರ್ಜೆಸ್ಟ್ ಬೌಂಡ್ರಿ ಶೇರಿಂಗ್ ಸ್ಟೇಟ್ ವಿತ್ ಪಾಕಿಸ್ತಾನ್. ಇನ್ನೊಂದು ನೋಟ್ ಪಾಯಿಂಟ್ ಏನಂತಂದ್ರೆ, ಇಂಡಿಯಾ ಮತ್ತೆ ಪಾಕಿಸ್ತಾನ್ ನಡುವೆ ಓಡಾಡ್ತಕ್ಕಂಥ ಟ್ರೈನ್ ಯಾವುದು ಅಂತಂದ್ರೆ ಸಂಜೌತಾ ಎಕ್ಸ್ಪ್ರೆಸ್. ನೆಕ್ಸ್ಟ್ ಇಂಡಿಯಾ ಮತ್ತೆ ಚೈನಾ ರಿಲೇಷನ್ ಅನ್ನ ನೋಡೋದಿದ್ರೆ, ಬಾರ್ಡರ್ ರಿಲೇಷನ್ ಅನ್ನ ಯಾವ್ಯಾವ ಸ್ಟೇಟ್ಸ್ ಅದ್ರ ಜೊತೆ ಬಾರ್ಡರ್ ಶೇರ್ ಮಾಡುತ್ತೆ ಅಂತಂದ್ರೆ ಸಿಕ್ಕಿಂ, ಜಮ್ಮು ಅಂಡ್ ಕಾಶ್ಮೀರ್, ಉತ್ತರಾಖಂಡ್, ಅರುಣಾಚಲ್ ಪ್ರದೇಶ್ ಅಂಡ್ ಹಿಮಾಚಲ್ ಪ್ರದೇಶ್, ಈ 5 ಸ್ಟೇಟ್ಸ್ ಚೈನಾ ಜೊತೆ ಬಾರ್ಡರ್ ನ ಶೇರ್ ಮಾಡುತ್ತೆ. ಅರುಣಾಚಲ್ ಪ್ರದೇಶ್ ಬಂದು ಕಾಂಟ್ರವರ್ಷಿಯಲ್ ಸ್ಟೇಟ್ ಬಿಟ್ವೀನ್ ಇಂಡಿಯಾ ಅಂಡ್ ಚೈನಾ. ಸೊ ಈ ಕಾನ್ಫ್ಲಿಕ್ಟ್ 1947 ಇಂದ ಮುಂದೆನೂ ನಡೀತಾನೆ ಬಂದಿದೆ. ಅರುಣಾಚಲ್ ಪ್ರದೇಶನ ನಾವು 24th ಸ್ಟೇಟ್ ಆಗಿ ಇಂಡಿಯಾಗೆ ಅಡಾಪ್ಟ್ ಮಾಡ್ಕೊಂಡ್ವಿ. 1954 ನಲ್ಲಿ ಪಂಚಶೀಲ ಟ್ರೀಟಿಯನ್ನ ಇಂಡಿಯಾ ಮತ್ತೆ ಚೈನಾಗಳು ಸೈನ್ ಮಾಡ್ತವೆ. ಏನದು 5 ಟರ್ಮ್ಸ್ ಏನೇನಿದೆ ಅಂತಂದ್ರೆ, ಮ್ಯೂಚುವಲ್ ರೆಸ್ಪೆಕ್ಟ್ ಆಫ್ ಈಚ್ ಅದರ್ಸ್ ಟೆರಿಟೋರಿಯಲ್ ಇಂಟಿಗ್ರಿಟಿ ಅಂಡ್ ಸಾವರ್ನಿಟಿ, ಮ್ಯೂಚುವಲ್ ನಾನ್ ಅಗ್ರೆಷನ್, ಮ್ಯೂಚುವಲ್ ನಾನ್ ಇಂಟರ್ಫರೆನ್ಸ್ ಇನ್ ಈಚ್ ಅದರ್ ಇಂಟರ್ನಲ್ ಅಫೇರ್ಸ್, ಈಕ್ವಾಲಿಟಿ ಅಂಡ್ ಕೋಆಪರೇಷನ್ ಆಫ್ ಮ್ಯೂಚುವಲ್ ಬೆನಿಫಿಟ್ ಅಂಡ್ ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್. ಸೊ ಇಲ್ಲಿ ಕೇಳುವಂತ ಕ್ವಶನ್ ಬಂದು ಪಂಚಶೀಲ ಟ್ರೀಟಿ ಯಾವ್ಯಾವ ಕಂಟ್ರಿಗಳ ನಡುವೆ ನಡೆಯುತ್ತೆ ಅಂತ ಕೇಳ್ಬೋದು, ನಡೆದಿತ್ತು ಅಂತ ಕೇಳ್ಬೋದು, ಜೊತೆಗೆ ಇಯರ್ ಅನ್ನ ಮೆನ್ಷನ್ ಮಾಡಿ ಅಂತ ಕೇಳ್ಬೋದು. ಮತ್ತೆ ಇಂಡೋ ಚೈನಾ ವಾರ್ ಕೂಡ ಆಗುತ್ತೆ 1962 ನಲ್ಲಿ. ಆ ಟೈಮ್ ನಲ್ಲಿ ಡಿಫೆನ್ಸ್ ಮಿನಿಸ್ಟರ್ ಯಾರಾಗಿರ್ತಾರೆ ಅಂತಂದ್ರೆ ವಿ.ಕೆ. ಮೆನನ್ ಇರ್ತಾರೆ, ಪ್ರೈಮ್ ಮಿನಿಸ್ಟರ್ ಜವಾಹರ್ಲಾಲ್ ನೆಹರು ಇರ್ತಾರೆ. ಸೊ ಈ 5 ಸ್ಟೇಟ್ಸ್ ಇಂಡಿಯಾ ಮತ್ತೆ ಚೈನಾದ ಬಾರ್ಡರ್ ನಲ್ಲಿ ಇರ್ತಕ್ಕಂಥ ಸ್ಟೇಟ್ಸ್. ಇಂಡಿಯಾ ಮತ್ತೆ ಚೈನಾದ ಬಾರ್ಡರ್ ಲೈನ್ ನಾವೇನಂತ ಕರಿತೀವಿ ಅಂತಂದ್ರೆ ಅದನ್ನ ಸಪರೇಟ್ ಲಾಸ್ಟ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಲೈನ್ಸ್ ಅಂಡ್ ಸ್ಟ್ರೈಟ್ಸ್ ನಲ್ಲಿ. ನೆಕ್ಸ್ಟ್ ಇಂಡಿಯಾ ಅಂಡ್ ನೇಪಾಳ ನಡುವೆ ಇರ್ತಕ್ಕಂಥ ಸ್ಟೇಟ್ಸ್ ಯಾವ್ಯಾವ್ದು ಇಂಡಿಯನ್ ಸ್ಟೇಟ್ಸ್ ನೇಪಾಳ ಜೊತೆ ಬೌಂಡ್ರಿಯನ್ನ ಶೇರ್ ಮಾಡುತ್ತೆ ಅಂತ ನೋಡೋದಿದ್ರೆ, ಉತ್ತರ ಪ್ರದೇಶ್, ಉತ್ತರಾಖಂಡ್, ವೆಸ್ಟ್ ಬೆಂಗಾಲ್, ಬಿಹಾರ್ ಅಂಡ್ ಸಿಕ್ಕಿಂ, ಈ 5 ಸ್ಟೇಟ್ಸ್ ಟೋಟಲ್ ಅರೌಂಡ್ 1751 ಕಿಲೋಮೀಟರ್ ನ ನೇಪಾಳ ಜೊತೆ ಗಡಿಯನ್ನ ಹಂಚ್ಕೊಳ್ತವೆ. 2006 ತನಕ ನೇಪಾಳ ಒಂದು ಹಿಂದೂ ರಾಷ್ಟ್ರ ಆಗಿರುತ್ತೆ. ಬಟ್ 2006 ಆದ್ಮೇಲೆ ಅದು ಸೆಕ್ಯುಲರ್ ಕಂಟ್ರಿ ಆಗಿ ಅನೌನ್ಸ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಇಂಡಿಯಾ ಅಂಡ್ ಭೂತಾನ್ ನಡುವೆ 699 ಕಿಲೋಮೀಟರ್ ಬಾರ್ಡರ್ ಶೇರ್ ಆಗಿದೆ. ಯಾವ್ಯಾವ ಸ್ಟೇಟ್ಸ್ ಬಾರ್ಡರ್ ನ ಶೇರ್ ಮಾಡ್ಕೊಂಡಿದೆ ಅಂತಂದ್ರೆ ವೆಸ್ಟ್ ಬೆಂಗಾಲ್, ಸಿಕ್ಕಿಂ, ಅಸ್ಸಾಂ ಅಂಡ್ ಅರುಣಾಚಲ್ ಪ್ರದೇಶ್. ಸಿಕ್ಕಿಂ ಇಸ್ ದ ಇಂಟರ್ಲಾಕ್ಡ್ ಸ್ಟೇಟ್ ಇನ್ ಬಿಟ್ವೀನ್ ನೇಪಾಳ್, ಭೂತಾನ್ ಅಂಡ್ ವೆಸ್ಟ್ ಬೆಂಗಾಲ್. ಸೊ ಈ ರೀತಿ ಕೂಡ ಕ್ವಶನ್ ಕೇಳಬಹುದು. ಯಾವ ಸ್ಟೇಟ್ ಇಂಟರ್ಲಾಕ್ ಆಗಿದೆ ನೇಪಾಳ್, ಭೂತಾನ್ ಮತ್ತೆ ವೆಸ್ಟ್ ಬೆಂಗಾಲ್ ನಡುವೆ ಅಂತಂದ್ರೆ ಅದು ಸಿಕ್ಕಿಂ ಆಗಿರುತ್ತೆ. ಸೊ ಈ 4 ಸ್ಟೇಟ್ಸ್ ಇಂಡಿಯಾ ಮತ್ತೆ ಭೂತಾನ್ ಅಂದ್ರೆ ಭೂತಾನ್ ಜೊತೆ ಬಾರ್ಡರ್ ನ ಶೇರ್ ಮಾಡ್ಕೊಂಡಿದೆ. ನೆಕ್ಸ್ಟ್ ಬಾಂಗ್ಲಾದೇಶ ಜೊತೆ ಗಡಿ ಹಂಚ್ಕೊಂಡಿರ್ತಕ್ಕಂಥ ರಾಜ್ಯಗಳು ಯಾವ್ಯಾವ್ದು ಅಂತಂದ್ರೆ ಮೇಘಾಲಯ, ಅಸ್ಸಾಂ, ತ್ರಿಪುರಾ, ಮಿಜೋರಾಂ ಅಂಡ್ ವೆಸ್ಟ್ ಬೆಂಗಾಲ್. ಆಫ್ಘಾನಿಸ್ತಾನ್ ಜೊತೆ ಜಮ್ಮು ಕಾಶ್ಮೀರ್ ಮಾತ್ರ 106 ಕಿಲೋಮೀಟರ್ ಬಾರ್ಡರ್ ನ ಶೇರ್ ಮಾಡ್ಕೊಂಡಿದೆ. ನೆಕ್ಸ್ಟ್ ಮಯನ್ಮಾರ್ ಜೊತೆಗೆ ಯಾವ್ಯಾವ ಸ್ಟೇಟ್ಸ್ ಗಡಿಯನ್ನು ಹಂಚ್ಕೊಂಡಿದೆ ಅಂತಂದ್ರೆ ಮಣಿಪುರ್, ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್ ಅಂಡ್ ಮಿಜೋರಾಂ. ಸೊ ಇದಿಷ್ಟು ನಮ್ಮ ಇಂಡಿಯನ್ ಸ್ಟೇಟ್ಸ್ ಫಾರಿನ್ ಕಂಟ್ರೀಸ್ ಅಂದ್ರೆ ಬೇರೆ ದೇಶಗಳ ಜೊತೆ ಗಡಿಯನ್ನ ಹಂಚ್ಕೊಂಡಿರ್ತಕ್ಕಂಥದ್ದು. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ನಾನು ಅದನ್ನ ಮೆನ್ಷನ್ ಮಾಡಿಲ್ಲ. ನಮ್ಮ ದೇಶದ ರಾಜ್ಯಗಳು ಯಾವ್ಯಾವ್ದಿದೆ, ಅತಿ ಹೆಚ್ಚು ಗಡಿಯನ್ನ ಹಂಚ್ಕೊಂಡಿರ್ತಕ್ಕಂಥ ರಾಜ್ಯಗಳು ನಮ್ಮ ಇನ್ಸೈಡ್ ನೋಡೋದಿದ್ರೆ ಅತಿ ಹೆಚ್ಚು ನೆರೆ ರಾಜ್ಯಗಳನ್ನ ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತಂದ್ರೆ ಉತ್ತರ ಪ್ರದೇಶ್. ಸೊ ಉತ್ತರ ಪ್ರದೇಶ ಒಟ್ಟು 9 ರಾಜ್ಯಗಳ ಜೊತೆ ತನ್ನ ಗಡಿಯನ್ನ ಹಂಚ್ಕೊಂಡಿದೆ. ಯಾವ್ದ್ಯಾವ್ದು ಅಂತಂದ್ರೆ ಉತ್ತರಾಖಂಡ್, ಹಿಮಾಚಲ್ ಪ್ರದೇಶ್, ದೆಹಲಿ, ಹರಿಯಾಣ, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಬಿಹಾರ್ ಅಂಡ್ ಜಾರ್ಖಂಡ್. ಸೊ ಟೋಟಲ್ ಜಾಸ್ತಿ ಅತಿ ಹೆಚ್ಚು ನೆರೆ ರಾಜ್ಯಗಳನ್ನ ಹೊಂದಿರತಕ್ಕಂಥದ್ದು UP. ಇದನ್ನ ನೋಟ್ ಮಾಡಿ ಇಟ್ಕೊಳ್ಳಿ, ನಾನು ಇದನ್ನ ಸ್ಲೈಡ್ ಅಲ್ಲಿ ಮೆನ್ಷನ್ ಮಾಡಿಲ್ಲ, ಬರ್ಕೊಳ್ಳಿ. ನೆಕ್ಸ್ಟ್ 7 ರಾಜ್ಯಗಳೊಂದಿಗೆ ಗಡಿ ಹಂಚ್ಕೊಂಡಿರ್ತಕ್ಕಂಥ 2 ರಾಜ್ಯಗಳಿದೆ. ಯಾವ್ದ್ಯಾವ್ದು ಅಂತಂದ್ರೆ ಛತ್ತೀಸ್ಗಢ ಮತ್ತೆ ಅಸ್ಸಾಂ. ಅದೇ ರೀತಿ 6 ರಾಜ್ಯಗಳ ಜೊತೆ ಗಡಿ ಹಂಚ್ಕೊಂಡಿರ್ತಕ್ಕಂಥ ರಾಜ್ಯಗಳು ಕರ್ನಾಟಕ ಮತ್ತೆ ಮಹಾರಾಷ್ಟ್ರ.
ಸೊ ಕರ್ನಾಟಕ ಯಾವ್ಯಾವ ಸ್ಟೇಟ್ಸ್ ಜೊತೆ ತನ್ನ ಬಾರ್ಡರ್ನ ಶೇರ್ ಮಾಡಿದೆ ಅಂತಂದ್ರೆ ಗೋವಾ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತೆ ಕೇರಳ. ನೆಕ್ಸ್ಟ್ 5 ರಾಜ್ಯಗಳೊಂದಿಗೆ ಒಟ್ಟು 4 ರಾಜ್ಯ ಆ ತರ 5 ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಯಾವ್ದ್ಯಾವ್ದು ಅಂತಂದ್ರೆ ಆಂಧ್ರ ಪ್ರದೇಶ್, ಮಧ್ಯಪ್ರದೇಶ್, ಜಾರ್ಖಂಡ್ ಅಂಡ್ ರಾಜಸ್ಥಾನ್. ನೆಕ್ಸ್ಟ್ ತೆಲಂಗಾಣ ಮತ್ತೆ ಒಡಿಶಾ ರಾಜ್ಯಗಳು 4 ರಾಜ್ಯಗಳೊಂದಿಗೆ ಗಡಿಯನ್ನ ಶೇರ್ ಮಾಡ್ಕೊಂಡಿವೆ. ಸೊ ಈಗ ಇಷ್ಟೊತ್ತು ಹೇಳಿದ್ರಲ್ಲಿ ಇಂಪಾರ್ಟೆಂಟ್ ಆಗುವಂತದ್ದು 2 ಪಾಯಿಂಟ್ ನಿಮ್ಗೆ. ಅತಿ ಹೆಚ್ಚು ನೆರೆ ರಾಜ್ಯಗಳನ್ನ ಹೊಂದಿರೋ ರಾಜ್ಯ ಯಾವುದು ಅಂದ್ರೆ ಉತ್ತರ ಪ್ರದೇಶ. ನೆಕ್ಸ್ಟ್ ಕರ್ನಾಟಕ ರಾಜ್ಯ ಎಷ್ಟು ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನ ಹಂಚ್ಕೊಂಡಿದೆ ಅಂತಂದ್ರೆ 6 ಸ್ಟೇಟ್ಸ್. ಇದೆರಡು ಪಾಯಿಂಟ್ ವೆರಿ ಇಂಪಾರ್ಟೆಂಟ್, ಬರೆದಿಟ್ಕೊಳ್ಳಿ. ಇನ್ನೊಂದ್ಸರಿ ಹೇಳ್ತೀನಿ, ಕರ್ನಾಟಕ 6 ಸ್ಟೇಟ್ಗಳ ಜೊತೆ ಬಾರ್ಡರ್ನ ಶೇರ್ ಮಾಡಿದೆ. ಗೋವಾ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ್, ತಮಿಳುನಾಡು ಮತ್ತೆ ಕೇರಳ. ನಾನು ಇಷ್ಟೊತ್ತು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನ ಒಂದು ಟೇಬಲ್ ಫಾರ್ಮ್ ಅಲ್ಲಿ ಇಲ್ಲಿ ಪ್ಲೇಸ್ ಮಾಡಿದ್ದೀನಿ. ಸೊ ಈಗ ಆಫ್ಘಾನಿಸ್ತಾನ್, ಜಮ್ಮು ಅಂಡ್ ಕಾಶ್ಮೀರ್ ಜೊತೆ ಬಾರ್ಡರ್ನ ಶೇರ್ ಮಾಡುತ್ತೆ. ಭೂತಾನ್ ಈ ಸ್ಟೇಟ್ಸ್ ಜೊತೆ ಬಾರ್ಡರ್ನ ಶೇರ್ ಮಾಡುತ್ತೆ. ಸೊ ಆ ತರ ಈ ಟೇಬಲ್ ಅನ್ನ ರೆಫರೆನ್ಸ್ ಆಗಿ ಇಟ್ಕೊಳ್ಳಿ, ಈಸಿ ಆಗ್ಲಿ ಅಂದ್ಬಿಟ್ಟು ಇದನ್ನ ಟೇಬಲ್ ಫಾರ್ಮ್ ಅಲ್ಲಿ ಇಲ್ಲಿ ಡಿಸ್ಪ್ಲೇ ಮಾಡಿದೀವಿ. ನೆಕ್ಸ್ಟ್, ಮ್ಯಾರಿಟೈಮ್ ನೈಬರ್ಸ್ ಆಫ್ ಇಂಡಿಯಾ ಅಂಡ್ ದ ಇಂಡಿಯನ್ ಸ್ಟೇಟ್ಸ್ ಆರ್ ಯೂನಿಯನ್ ಟೆರಿಟರೀಸ್ ಕ್ಲೋಸೆಸ್ಟ್ ಟು ದ ಫಾಲೋಯಿಂಗ್ ಕಂಟ್ರೀಸ್. ಸೊ ಇಂಡಿಯಾ ಅಂಡ್ ಶ್ರೀಲಂಕಾ ಅಂದ್ರೆ ಇದು ಜಲಗಡಿಯನ್ನ ಶೇರ್ ಮಾಡಿರ್ತಕ್ಕಂಥ ಕಂಟ್ರೀಸ್. ಇವಕ್ಕೆ ಯಾವುದು ನಮ್ಮ ಇಂಡಿಯನ್ ಸ್ಟೇಟ್ ಆರ್ ಯೂನಿಯನ್ ಟೆರಿಟರೀಸ್ ಹತ್ರದಲ್ಲಿದೆ ಅಂದ್ರೆ ಕ್ಲೋಸೆಸ್ಟ್ ಆಗಿದೆ ಅನ್ನುವಂಥದ್ದು. ಇಂಡಿಯಾ ಅಂಡ್ ಶ್ರೀಲಂಕಾ ಅಂದ್ರೆ ಶ್ರೀಲಂಕಾಗೆ ಇಂಡಿಯಾದ ಯಾವ ಸ್ಟೇಟ್ ಹತ್ರದಲ್ಲಿದೆ ಅಂದ್ರೆ ತಮಿಳುನಾಡು. ಅದೇ ತರ ಮಾಲ್ಡೀವ್ಸ್ಗೆ ಲಕ್ಷದ್ವೀಪ್ ಅಂದ್ರೆ ಇದು ಯೂನಿಯನ್ ಟೆರಿಟರೀಸ್. ನೆಕ್ಸ್ಟ್ ಇಂಡೋನೇಷ್ಯಾಗೆ ಅಂಡಮಾನ್ ಅಂಡ್ ನಿಕೋಬಾರ್ ಕ್ಲೋಸೆಸ್ಟ್ ಇಂಡಿಯನ್ ಪಾರ್ಟ್ ಆಗಿದೆ. ಇಂಡಿಯಾ ಇವಾಗ ಡಿಫ್ರೆಂಟ್ ಕಂಟ್ರೀಸ್ ಜೊತೆ ತನ್ನ ಬಾರ್ಡರ್ನ ಶೇರ್ ಮಾಡ್ಕೊಂಡಿದೆ. ಇದಕ್ಕೆ ಪ್ರತಿಯೊಂದಕ್ಕೂ ಒಂದೊಂದು ನೇಮ್ ಅನ್ನ ಕೊಟ್ಟಿದೆ. ಈಗ ನಾನು ಆವಾಗಲೇ ಹೇಳಿದೆ ನಿಮ್ಗೆ, ಇಂಡಿಯಾ ಅಂಡ್ ಪಾಕಿಸ್ತಾನ್ ನಡುವೆ ಇರ್ತಕ್ಕಂಥ ಬಾರ್ಡರ್ ಲೈನ್ ನಾವು ರಾಟ್ಕ್ಲಿಫ್ ಲೈನ್ ಅಂತ ಕರಿತೀವಿ ಅಂತ. ಸೊ ಇವಾಗ ನಾವು ಇಂಪಾರ್ಟೆಂಟ್ ಲೈನ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಬರುವಂತದ್ದು ಮ್ಯಾಕ್ಮೋಹನ್ ಲೈನ್. ಸೊ ಈ ಮ್ಯಾಕ್ಮೋಹನ್ ಲೈನ್ ಯಾವ ಕಂಟ್ರಿ ನಡುವಿನ ಭೂಗಡಿ ರೇಖೆಯನ್ನ ಹೇಳುತ್ತೆ ಅಂತಂದ್ರೆ ಇಂಡಿಯಾ ಅಂಡ್ China. So it was named after the British Indian Army officer Lieutenant Colonel Sir Arthur Henry McMahon, who was also an administrator in British India. The McMahon line is a demarcation that separates Tibet and the northeast India. So ಇದನ್ನ ಯಾರು ಮಾಡಿದ್ದಂತಂದ್ರೆ ಸರ್ ಆರ್ಥರ್ ಹೆನ್ರಿ ಮ್ಯಾಕ್ಮೋಹನ್. ಆದ್ರಿಂದ ಇಂಡಿಯಾ ಮತ್ತೆ ಚೈನಾ ಭೂಗಡಿ ರೇಖೆಯನ್ನು ನಾವು ಮ್ಯಾಕ್ಮೋಹನ್ ಲೈನ್ ಅಂತ ಕರಿತೀವಿ. Colonel McMahon had proposed this line as the boundary between Tibet, China and India at the Simla Convention of 1914. It was accepted by Tibetan authorities and British India and is now acknowledged by Republic of India as official boundary. China, however, disputes the validity of McMahon line. It claims that Tibet is not a sovereign government and therefore any treaty made with Tibet stands invalid. So apart from this, ಈಗ ನಾನು ಎಕ್ಸ್ಪ್ಲನೇಷನ್ ಕೊಟ್ಟೆ, ಇದೆಲ್ಲ ನಿಮಗೆ ಜಸ್ಟ್ ಒಂದು ಇನ್ಫಾರ್ಮೇಶನ್ ಪರ್ಪಸ್ ಅಲ್ಲಿ ಕೊಟ್ಟಿದ್ದು. ನಿಮ್ಗೆ ಇಲ್ಲಿ ಇಂಪಾರ್ಟೆಂಟ್ ಆಗುವಂಥದ್ದು ಇಂಡಿಯಾ ಮತ್ತೆ ಚೈನಾದ ಗಡಿ ರೇಖೆಯನ್ನು ನಾವು ಏನಂತ ಕರಿತೀವಿ ಅಂತಂದ್ರೆ ಮ್ಯಾಕ್ಮೋಹನ್ ಲೈನ್ ಅಂತ ಕರಿತೀವಿ. ನೆಕ್ಸ್ಟ್ ರಾಟ್ಕ್ಲಿಫ್ ಲೈನ್. ಇದು ಆಲ್ರೆಡಿ ಹೇಳಿದೀನಿ. ರಾಟ್ಕ್ಲಿಫ್ ಲೈನ್ ಅಂದ್ರೆ ಇಂಡಿಯಾ ಅಂಡ್ ಪಾಕಿಸ್ತಾನದ ಭೂಗಡಿ ರೇಖೆ. ರಾಟ್ಕ್ಲಿಫ್ ಲೈನ್ ಡಿವೈಡೆಡ್ ಬ್ರಿಟಿಷ್ ಇಂಡಿಯಾ ಇಂಟು ಇಂಡಿಯಾ ಅಂಡ್ ಪಾಕಿಸ್ತಾನ್. ಸೊ ಫಸ್ಟ್ ಇಂಡಿಯನ್ ಟೆರಿಟರಿ ಕಂಪ್ಲೀಟ್ ಇತ್ತು, ಅವಾಗ ಯಾವ ಪಾಕಿಸ್ತಾನ್ ಕೂಡ ಇರಲಿಲ್ಲ, ಬ್ರಿಟಿಷ್ ಇಂಡಿಯಾ ಅಂತಿದ್ವಿ. ಸೊ ಇಂಡಿಯಾ ಅಂಡ್ ಪಾಕಿಸ್ತಾನ್ ಆಗಿ ಡಿವೈಡ್ ಮಾಡಿದ್ದು ರಾಟ್ಕ್ಲಿಫ್ ಲೈನ್. ಇಟ್ ಈಸ್ ನೇಮ್ಡ್ ಆಫ್ಟರ್ ದ ಆರ್ಕಿಟೆಕ್ಟ್ ಆಫ್ ದಿಸ್ ಲೈನ್, ಸರ್ ಸಿರಿಲ್ ರಾಡ್ಕ್ಲಿಫ್. ಸೊ ಇದನ್ನ ಯಾರು ಡಿಮಾರ್ಕೇಟ್ ಮಾಡಿದ್ದು ಅಂತಂದ್ರೆ ಸರ್ ರಾಡ್ಕ್ಲಿಫ್, ಹೂ ವಾಸ್ ಆಲ್ಸೋ ದ ಚೇರ್ಮನ್ ಆಫ್ ಬೌಂಡರಿ ಕಮಿಷನ್ಸ್. Ratcliffe line was drawn between West Pakistan and India on the western side and between India and East Pakistan on the eastern side of the subcontinent. ನಿಮಗೆ ಗೊತ್ತು, ಈಗಿರ್ತಕ್ಕಂಥ ಪಾಕಿಸ್ತಾನ ಅದು ವೆಸ್ಟ್ ಅಲ್ಲಿ ಇದೆ, ವೆಸ್ಟ್ ಪಾಕಿಸ್ತಾನ್ ಅಂತ ಕರಿತೀವಿ. ಬಾಂಗ್ಲಾದೇಶವನ್ನು ನಾವು ಮೊದಲು ಈಸ್ಟ್ ಪಾಕಿಸ್ತಾನ್ ಅಂತ ಕೂಡ ಕರೀತಾ ಇದ್ವಿ. ಇಲ್ಲಿ ಇಂಪಾರ್ಟೆಂಟ್ ಆಗುವಂಥದ್ದು ಇಂಡಿಯಾ ಮತ್ತೆ ಪಾಕಿಸ್ತಾನ ಭೂಗಡಿ ರೇಖೆಯನ್ನು ನಾವೇನ್ ಕರಿತೀವಿ ಅಂತಂದ್ರೆ ರಾಡ್ಕ್ಲಿಫ್ ಲೈನ್. ನೆಕ್ಸ್ಟ್ ಬರುವಂತದ್ದು ಪಾಲ್ಕ್ ಸ್ಟ್ರೈಟ್. So Palk Strait is a strait between the Tamil Nadu state of India and Mannar district of northern province of Sri Lanka. ಶ್ರೀಲಂಕಾ ಮತ್ತೆ ಇಂಡಿಯಾನ ಬೇರ್ಪಡಿಸ್ತಕ್ಕಂಥ ಒಂದು ಜಲಗಡಿ ಒಂದು ರೇಖೆನ ನಾವು ಪಾಲ್ಕ್ ಸ್ಟ್ರೈಟ್ ಅಂತ ಕರಿತೀವಿ. ಇಟ್ ಕನೆಕ್ಟ್ಸ್ ದ ಬೇ ಆಫ್ ಬೆಂಗಾಲ್ ಇನ್ ದ ನಾರ್ತ್ ಈಸ್ಟ್ ವಿತ್ ದ ಪಾಲ್ಕ್ ಬೇ ಅಂಡ್ ದೆನ್ ವಿತ್ ದ ಗಲ್ಫ್ ಆಫ್ ಮನ್ನಾರ್ ಇನ್ ದ ಸೌತ್ ವೆಸ್ಟ್. ಸೊ ಇಂಡಿಯಾ ಚೈನಾ ನಡುವೆ ಇರತಕ್ಕಂಥದ್ದನ್ನ ಮ್ಯಾಕ್ಮೋಹನ್ ಲೈನ್ ಅಂತ ಕರಿತೀವಿ. ಇಂಡಿಯಾ ಪಾಕಿಸ್ತಾನ ನಡುವೆ ಇರುವಂತಹ ರಾಟ್ಕ್ಲಿಫ್ ಲೈನ್ ಅಂತ ಕರಿತೀವಿ. ಇಂಡಿಯಾ ಅಂಡ್ ಶ್ರೀಲಂಕಾನ ಬೇರ್ಪಡಿಸುವಂತ ಒಂದು ಜಲಗಡಿಯನ್ನ ನಾವು ಪಾಲ್ಕ್ ಸ್ಟ್ರೈಟ್ ಅಂತ ಕರಿತೀವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಲೈನ್ ಡುರಾಂಡ್ ಲೈನ್. ಇಟ್ ಈಸ್ ದ ಇಂಟರ್ನ್ಯಾಷನಲ್ ಬಾರ್ಡರ್ ಸಪರೇಟಿಂಗ್ ಅಫ್ಘಾನಿಸ್ತಾನ್ ಅಂಡ್ ಪಾಕಿಸ್ತಾನ್. ಸೊ ಡುರಾಂಡ್ ಲೈನ್ ಅಫ್ಘಾನಿಸ್ತಾನ್ ಮತ್ತೆ ಪಾಕಿಸ್ತಾನನ ಸಪರೇಟ್ ಮಾಡುವಂತ ಇಂಟರ್ನ್ಯಾಷನಲ್ ಬಾರ್ಡರ್ ಲೈನ್. ಇದನ್ನ ನಮ್ಮ KPSC ನಲ್ಲೂ ಕೂಡ 2-3 ಸರಿ ಕೇಳಿದ್ದಾರೆ. ಇದೊಂದು ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ.
ಸೊ ನೆಕ್ಸ್ಟ್ ನಾವು ಇಂಡಿಯಾದ ಎಂಡ್ ಪಾಯಿಂಟ್ಸ್ ಅನ್ನ ಸ್ಟಡಿ ಮಾಡೋಣ. 4 ಡೈರೆಕ್ಷನ್ ಇರ್ತಕ್ಕಂಥ ಮೇಜರ್ ಎಂಡ್ ಪಾಯಿಂಟ್ಸ್ ಯಾವ್ದು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಳೋಣ. ಎಂಡ್ ಪಾಯಿಂಟ್ಸ್ ಮೀನ್ಸ್ ಭಾರತ ದೇಶದ ತುತ್ತ ತುದಿಗಳು ಯಾವ್ದು ಅಂತ. ಈಗ ಉತ್ತರದಲ್ಲಿ ಮೀನ್ಸ್ ನಾರ್ತ್ ನಲ್ಲಿ ಇರ್ತಕ್ಕಂಥ ಎಂಡ್ ಪಾಯಿಂಟ್ ನ ನೇಮ್ ಬಂದು ಇಂದಿರಾ ಕೋಲ್. ಇದು ಎಲ್ಲಿದೆ ಅಂತಂದ್ರೆ ಸಿಯಾಚಿನ್ ಗ್ಲೇಸಿಯರ್ ಅಲ್ಲಿ ಇದೆ, ಲೇ ಡಿಸ್ಟ್ರಿಕ್ಟ್ ಮತ್ತೆ ಜಮ್ಮು ಕಾಶ್ಮೀರ್ ಸ್ಟೇಟ್ ಅಲ್ಲಿ ಇದೆ. ಅದೇ ರೀತಿ ಸೌತ್ ಅಲ್ಲಿ ಇಲ್ಲಿ ಕಾಣ್ತಾ ಇದೆಯಲ್ಲ ಸೌತ್, ಇಲ್ಲಿ ನಮ್ಮ ಎಂಡ್ ಪಾಯಿಂಟ್ ನ ನೇಮ್ ಬಂದು ಇಂದಿರಾ ಪಾಯಿಂಟ್ ಅಂತ ನಿಕೋಬಾರ್ ಐಸ್ಲ್ಯಾಂಡ್ಸ್ ನಿಕೋಬಾರ್ ಡಿಸ್ಟ್ರಿಕ್ಟ್ ಅಲ್ಲಿ ಇದೆ. ಯಾವ ಯುಟಿ ಅಲ್ಲಿ ಬರುತ್ತೆ ಅಂದ್ರೆ ಅಂಡಮಾನ್ ಅಂಡ್ ನಿಕೋಬಾರ್ ಐಸ್ಲ್ಯಾಂಡ್ಸ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಈಸ್ಟ್ ನಲ್ಲಿ ಯಾವ್ದು ಎಂಡ್ ಪಾಯಿಂಟ್ ಅಂತಂದ್ರೆ ಕಿಬಿತು ಅಂತ. ಸೊ ಇದು ಅರುಣಾಚಲ್ ಪ್ರದೇಶ ಅಲ್ಲಿ ಇದೆ ಕಿಬಿತು ಅಂತ. ಸೊ ಯಾವ ಸ್ಟೇಟ್ ಅಂದ್ರೆ ಅರುಣಾಚಲ್ ಪ್ರದೇಶ, ಈಸ್ಟ್ ಎಂಡ್ ಪಾಯಿಂಟ್ ಕಿಬಿತು. ನೆಕ್ಸ್ಟ್ ವೆಸ್ಟ್ ಬಂದು ಗುಹರ್ ಮೋಟಿ ಅಂತ ಗುಜರಾತ್ ನಲ್ಲಿ ಇರ್ತಕ್ಕಂಥದ್ದು, ವೆಸ್ಟ್ ಅಲ್ಲಿ ಇರ್ತಕ್ಕಂಥ ಎಂಡ್ ಪಾಯಿಂಟ್. ಸೊ ಇದು 4 ಎಂಡ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ಇಂದಿರಾ ಪಾಯಿಂಟ್. ಇದು ಇಂದಿರಾ ಪಾಯಿಂಟ್ 6.45 ಡಿಗ್ರಿ ಉತ್ತರ ಆಕಾಂಕ್ಷದಲ್ಲಿ ಇರ್ತಕ್ಕಂಥದ್ದು. ಇದಿಷ್ಟು ಇಂಡಿಯಾದ ಎಂಡ್ ಪಾಯಿಂಟ್ಸ್. ನೆಕ್ಸ್ಟ್ ಈ ಮ್ಯಾಪ್ ನಲ್ಲಿ ನಮ್ಮ ಇಂಡಿಯಾದ ಸ್ಟೇಟ್ಸ್, ಯೂನಿಯನ್ ಟೆರಿಟರೀಸ್ ಅಂಡ್ ಇಟ್ಸ್ ಕ್ಯಾಪಿಟಲ್ಸ್ ಇದೆ. ಇದನ್ನೆಲ್ಲ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋವಂತ ನೀಡಿಲ್ಲ. ನೀವೇ ಯಾವ್ಯಾವ ಸ್ಟೇಟ್ ಎಲ್ಲೆಲ್ಲಿದೆ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಇತ್ತಂತಂದ್ರೆ, ಎಸ್ಪೆಷಲಿ ಈ ಕಡೆ ಸ್ಟೇಟ್ಸ್ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ, ಇದನ್ನೆಲ್ಲ ನೋಡ್ಕೊಳ್ಳಿ. ಕ್ಯಾಪಿಟಲ್ ಸಿಟೀಸ್ ಕೂಡ ಇಲ್ಲೇ ಮೆನ್ಷನ್ ಆಗಿದೆ. ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಯುತ್ತೆ. ಸೊ ನಾನು ನಿಮ್ಗೆ ಇಂಡಿಯಾದ ಲೊಕೇಶನ್, ಏರಿಯಾ ಮತ್ತೆ ನೈಬರಿಂಗ್ ಕಂಟ್ರೀಸ್, ಇಂಡಿಯಾದ ಸ್ಟೇಟ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವೀಕ್ ಇಂದ ಇಂಡಿಯಾದ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ಇಂಡಿಯಾದ ಫಿಸಿಯೋಗ್ರಫಿ ಬಗ್ಗೆ ಸ್ಟಡಿ ಮಾಡೋಣ. ಥ್ಯಾಂಕ್ ಯು.